ಇನ್ 24 ಅವರ್ಸ್ ಅಲ್ಲಿ ಬೆಂಗಳೂರಿನ ಯಾವ ಮೂಲೆಯಲ್ಲಿ ಸರ್ಕಾರದ ಆಸ್ತಿ ದುರ್ಬಳಕೆ ಆಗಿದೆ ಅಂತ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಎಸ್ ಮೇಡಮ್, ಅದು ಬೇಗ ಹೇಳಿ, ನಂಗೆ ಬೇರೆ ಕೆಲಸ ಇದೆ. ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಹೇಳಿ. ಅದು ಬನಶಂಕರಿ ಮೇನ್ ರೋಡ್ ಅಲ್ಲಿ ಗಾಂಧಿ ಸೇವಾಶ್ರಮ ಟ್ರಸ್ಟ್ ಸೇರಿದ 3 ಎಕರೆ ಜಾಗ ಇದೆ ಮೇಡಮ್. ಭಂಡಾರಿಯನ್ನ ರೋಡಿ ಆಶ್ರಮ ಸುತ್ತಮುತ್ತ ಮೊದಲು ಸಣ್ಣ ಪುಟ್ಟ ಅಂಗಡಿ ಆಗ್ತಾ ಈಗ ಕ್ಲಬ್, ಕ್ಯಾಸಿನೋ, ಪಬ್ಬು ಅಂತೆಲ್ಲ ಶುರು ಮಾಡಿ ಇಡೀ ಆಸ್ತಿನ ಕಬಳಿಸೋ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. SI ಇಂದ ಹಿಡಿದು ಪೊಲೀಸ್ ಕಮಿಷನರ್ ವರೆಗೂ ಯಾರಿಗೆ ಕಂಪ್ಲೇಂಟ್ ಕೊಡೋ ಇದ್ರ ಬಗ್ಗೆ ಆಕ್ಷನ್ ತಗೋತಿಲ್ಲ ಮೇಡಮ್. ಇದರಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಮೇಡಮ್. ಈ ಕಂಪ್ಲೇಂಟ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ. ಅಡ್ರೆಸ್ ಯಾಕೆ ಭಯನಾ? ಬೇನಾಮಿ ಕಂಪ್ಲೇಂಟ್ ನಾನು ತಗೊಳ್ಳಲ್ಲ. ನೀವ್ ಹೇಳಿದ್ ನಿಜ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ, ಸುಳ್ಳಾದ್ರೆ ನಿಮ್ ಮೇಲೆ ಆಕ್ಷನ್ ತಗೋತೀನಿ. ಇದ್ರ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ದು ಆಫೀಸಲ್ಲಿ ಕೊಟ್ಟು ಹೋಗಿ. ಈ ಖುಷಿನ ಇಷ್ಟು ಓಪನ್ ಆಗಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಅಂತಾನೆ ಕಣೋ ನಾನು ಆಫೀಸಲ್ಲಿ ಹಾಗೆ ನಡ್ಕೊಂಡಿದ್ದು. ಸಾರಿ ಕಣೆ, ನೀನ್ ದೊಡ್ಡ ಆಫೀಸರ್ ಆದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನೋ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ನನ್ನೋರು ಅಂತ ನನ್ಗಿರೋದು ನೀವ್ ಕಳೆ ಕಂಡ್ರು. ನಿಮ್ಮೆಲ್ರೂ ಮರಿತೀನಾ? 1 ವರ್ಷ ಬೇರೆ ಊರಲ್ಲಿ ಕೆಲಸ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದ ತಕ್ಷಣ ನಿಮ್ಮನ್ನೆಲ್ಲ ಎಷ್ಟು ಹುಡುಕಿಸ್ತೆ ಗೊತ್ತಾ? ನೀವೆಲ್ಲ ಮನೆ ಬದಲಾಯಿಸ್ಬಿಟ್ಟಿದ್ರಿ, ನಿಮ್ಮ ಅಡ್ರೆಸ್ಸು ಸಿಕ್ಲಿಲ್ಲ. ನನ್ಗಂತೂ ತುಂಬಾ ಬೇಜಾರಾಗಿತ್ತು. ಅಷ್ಟರಲ್ಲಿ ಈಗ ನೀವ್ಗಳೇ ಸಿಕ್ಬಿಟ್ರಿ. ಮತ್ತೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಾನೆ ಕಂಪ್ಲೇಂಟ್ ಕವರ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ ಇಂದಿದ್ದು. ಈಗ ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮಾರ್ಗ್ರೆಟ್, ಚೆನ್ನಾಗಿದ್ಯೇನಮ್ಮ? ಚೆನ್ನಾಗಿದ್ದೀನಮ್ಮ, ಥ್ಯಾಂಕ್ ಯು. ಹೇ, ಬೈ ದಿ ವೇ, ನೆಕ್ಸ್ಟ್ ಸಂಡೇ ನಮ್ಮ ಮನೇಲಿ ಟ್ರೀಟು. ಎಲ್ರು ಬರ್ತೀರಾ ತಾನೆ? ಶೂರ್. ನಿನ್ ಕೈಯಿಂದ ಚಿಕನ್ ತಿನ್ನೋದನ್ನ ಮಿಸ್ ಮಾಡ್ತೀವಾ? ಹೇ, ಹೋಳಿ ಜ್ವರ. ಸಂಡೇ ಅಲ್ವಾ, ಅದಕ್ಕೆ ಹಾಲಿಡೇ. ಮಿಸ್ಟರ್ ಬಚ್ಚೇಗೌಡ, ಈ ನಿಖಿಲ್ 2001 ಜುಲೈ 17 ಮಾರ್ನಿಂಗ್ 10:15 ಒಂದ್ಸಲ, ಆಗಸ್ಟ್ 27 ಸಂಜೆ 4:15 ಎರಡನೇ ಸಲ, ಸೆಪ್ಟೆಂಬರ್ 17 ಮೂರನೇ ಸಲ ಖುದ್ದಾಗಿ ನಿಮ್ ಕೈಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇ ಅದನ್ನ ರಿಜಿಸ್ಟರ್ ಮಾಡಿದ್ದೀರಾ. ಇದು ಅದರ ಅಕ್ನಾಲೆಜ್ಮೆಂಟ್. ಯಾವ ಆಕ್ಷನ್ ತಗೊಳ್ದೆ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದೀರಾ. ವೈ? ವಾಟ್ ಇಸ್ ದ ರೀಸನ್? ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲಂಚ ಹೊಡೆಯೋ ಜಾಗ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮಂತ ಆಫೀಸರ್ಸ್ ಇರ್ತಾರೋ? ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಲುಕ್, ನಾಳೆ ಬೆಳಗ್ಗೆ 9 ಗಂಟೆಗೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಆರ್ಡರ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಸೆಕ್ಯೂರಿಟಿ ನೋಡ್ಕೋಬೇಕು. ಏನಾದ್ರೂ ಗಲಾಟೆ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಮೈಂಡ್ ಇಟ್. ನನ್ ಬಿಲ್ಡಿಂಗು ಅಕ್ರಮ ಡೆಮಾಲಿಸ್ ಮಾಡ್ಬೇಕು ಅಂತಿದ್ರಿ ಮಾಡ್ಕೊಳ್ಳಿ, ನಾನ್ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಬಿಲ್ಡಿಂಗ್ಗೆ ಬುಲ್ಡೋದರ್ ಬುಡಕ್ ಮುಂಚೆ ಈ ಬಿಲ್ಡಿಂಗು ಹೊಸಿ ನುಗ್ಸಿ ಈ ಜಾಗವ ಟಚ್ ಮಾಡಬಾರ್ದು ಅಂತ ಇಡೀ ಪಿಲಾನೆ ತಿರುಗ್ಸಾಕವನಲ್ಲ ನಮ್ ಇಂಜಿನಿಯರು. ಅದಕ್ಕೆ ವಾಟ್ ಯು ಮೀನ್? ಮೀನು ಇಲ್ಲ, ಮೊಸಳೆನೂ ಇಲ್ಲ ಕಣಮ್ಮ. 1 ವರ್ಷದ ಮುಂಚೆ ಇದು ಖಾಲಿ ಬಿದ್ದಿದ್ದ ಸರ್ಕಾರಿ ಜಾಗ. ಈ ಜಾಗದ ಮ್ಯಾಗೆ ಪ್ಲೇ ಓವರ್ ಕಟ್ಬೇಕು ಅಂತ ಪಿಲಾನ್ ಆಗಿ ಅಪ್ರೂವಲ್ ಆಗಿತ್ತು. ಆಗ ಮೈಕಲ್ ರಾಜ್ ಅನ್ನೋ ಆ ವೈಟ್ ಕಾಲರ್ ರೌಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಜಾಗದ ಮ್ಯಾಗ ಕಣ್ಣು ಮಡಗ್ದ. ಪಿಲಾನು ಉಲ್ಟಾ ಆಯ್ತು, ಪ್ಲೇ ಓವರ್ ಶಿಫ್ಟ್ ಆಯ್ತು. ಆ ಜಾಗದ ಮ್ಯಾಗೆ ದೊಡ್ಡ ಬಿಲ್ಡಿಂಗ್ ಬಂತು. ಇದನ್ನ ಹೊಡೆಯೋ ತಾಕತ್ ಆಯ್ತಾ ನಿಮ್ಗೆ? ಇದನ್ ಮಾತ್ರ ಅಲ್ಲ, ಅಕ್ರಮ ಅಂತ ಪ್ರೂವ್ ಆದ್ರೆ ಯಾರ್ದೇ ಬಿಲ್ಡಿಂಗ್ ಆದ್ರೂ ಓಡಿಸೋ ತಾಕತ್ತಿದೆ ನನ್ಗೆ. ಎಸ್. ಇದನ್ನ ಯಾರು ಕ್ಯಾನ್ಸಲ್ ಮಾಡಿದ್ದು? ಮೇಡಮ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಜಿತ್ ಕುಮಾರ್ ಮೇಡಮ್. ಕರ್ಸಿ ಅವ್ರನ್ನ. ಎಸ್ ಮೇಡಮ್. ಈ ಪ್ಲಾನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಲೀಗಲ್ ಪ್ರಾಬ್ಲಮ್ ಮೇಡಮ್. ನೋ, ಇಲ್ಲಿಗಲ್ ಪ್ರಾಬ್ಲಮ್. ನೋ ಮೇಡಮ್. ಶಟ್ ಅಪ್.
ಎಂಜಲ್ ಕಾಸಿಗೆ ಆಸೆ ಪಟ್ಟು ಮೈಕಲ್ ರಾಜ್ ಅನ್ನೋ ಲ್ಯಾಂಡ್ ಮಾಫಿಯಾ ಡಾನ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ದಾರಿ ಎತ್ಕೊಡೋದಕ್ಕೋಸ್ಕರ ಇಂಥ ಒಳ್ಳೆ ಪ್ಲಾನ್ ನ ಮೂಲೆಗೆ ಬಿಸಾಕಿ 500 ಮೀಟರ್ ಮುಗಿಯೋ ರೋಡ್ ನ 5 ಕಿಲೋಮೀಟರ್ ಸುತ್ಕೊಂಡ್ ಬರೋ ಹಾಗೆ ಮಾಡಿದಿರಲ್ಲ. ಇದರಿಂದ ಗವರ್ಮೆಂಟ್ಗೆ ಪಬ್ಲಿಕ್ಗೆ ಎಷ್ಟೊಂದು ಲಾಸ್. ಇದರಿಂದ ಎಷ್ಟು ಬಡ ಜನರ ಮನೆ ಹೋಯ್ತು. ಮಾರ್ಕೆಟು, ಸ್ಕೂಲು, ಸರ್ಕಾರಿ ಆಸ್ಪತ್ರೆ ಎಲ್ಲ ನಾಶ ಆಯ್ತು. ಇದಕ್ಕೆಲ್ಲ ಕಾರಣ ನೀವೇ. ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಪ್ಲೀಸ್ ಮೇಡಮ್. ಗೆಟ್ ಔಟ್. ವೆಂಕಟಾಚಲ, ಎಸ್ ಮೇಡಮ್. ಚೀಫ್ ಇಂಜಿನಿಯರ್ಗೆ ನೋಟಿಸ್ ಕಳಿಸಿ. ಎಸ್ ಮೇಡಮ್. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನ ಕ್ಯಾನ್ಸಲ್ ಮಾಡಿ. ಆಯ್ತು ಮೇಡಮ್. ಹಾಗೆ ಮೈಕಲ್ ರಾಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ಗೆ ಡೆಮಾಲಿಷನ್ ನೋಟಿಸ್ ಕಳಿಸಿ. ಅದೇ 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 ನಿಲ್ಸಪ್ಪ. ಏನಪ್ಪ ಅಂತ ಅರ್ಜೆಂಟು? ಫೋನ್ ಮಾಡ್ದಲ್ಲ ಏನೋ? ಯಾರೋ ಊರ್ನ ಕೊಳ್ಳೆ ಹೊಡೆದಂಗೆ ಫೋನಲ್ಲಿ ಎಗರಾಡ್ಬಿಟ್ಟೆ. ಇವನು ನಮ್ ಬಿಡಿ ಇಂಜಿನಿಯರ್ ಅಲ್ವಾ? ಅಲ್ಲಪ್ಪ, ನಮಗೋಸ್ಕರ ಫ್ಲೈಓವರ್ ಪ್ಲಾನ್ ನೇ ಉಲ್ಟಾ ಮಾಡಿದ ಪುಣ್ಯಾತ್ಮ ಇವನ್ ಯಾಕಪ್ಪ ಫ್ಲೈ ಮಾಡಿಸ್ಬಿಟ್ಟೆ? ಎಷ್ಟ್ ಬೇಕಾದ್ರೂ ತಪ್ಪು ಮಾಡು, ಸಾಕ್ಷಿನ ಮಾತ್ರ ಉಳಿಸ್ಬೇಡ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದ. ಆದ್ರೆ ಈ ಖತರ್ನಾಕ್ ನನ್ ಮಗ ಅವತ್ತು ಫೈಲಲ್ಲಿ ಸಾಕ್ಷಿ ಬಿಟ್ಟ. ಎಂಕ್ವೈರಿಲಿ ನಮಗೆ ಫಿಟ್ಟಿಂಗ್ ಇಟ್ಟ. ಅಂದ್ರೆ ಅಂದ್ರೆ ನೀವೊಬ್ಬ ಫ್ಯೂಚರ್ ಮಿನಿಸ್ಟರು, ಅವರೊಬ್ಬ ಕ್ರಿಮಿನಲ್ ಲಾಯರ್, ಅವರು ಗ್ರೇಟ್ ಫೈನಾನ್ಸರ್. ನಿಮ್ಗೆ ಕೋರ್ಟು, ಫೈನಾನ್ಸು, ಪಾಲಿಟಿಕ್ಸ್ ಗೆ ಟೈಮ್ ಸಾಕಾಗಲ್ಲ. ಇನ್ನ ಪಾರ್ಟ್ನರ್ಶಿಪ್ ವಿಷಯ ಕೇಳಕ್ಕೆ ಎಲ್ ಸಾಲುತ್ತೆ ಟೈಮ್. ಹೊಸ್ದಾಗ್ ಬಂದಿರೋ ಆ ಕಾರ್ಪೊರೇಷನ್ ಕಮಿಷನರು ಹಳೆದನ್ನೆಲ್ಲ ಕೆದಕಿ ನಮ್ಮ 50 ಕೋಟಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್ಗೆ ಬುಲ್ಡೋಸರ್ ಬಿಡ್ತೀನಿ ಅಂತ ನೋಟಿಸ್ ಕಳ್ಸಿದಾಳೆ. ಈಗೇನ ಮಾಡೋದು? ಏ ಆದಿ, ಮೊದಲು ನಿಮ್ಮ ಅಪ್ಪಂಗೊಂದು ಫೋನ್ ಮಾಡಿ. ಅವಳ ಡೆಸಿಗ್ನೇಷನ್ ಕಾರ್ಪೊರೇಷನ್, ನನ್ನ ಡೆಸ್ಟಿನೇಷನ್ ಆಪರೇಷನ್. ಪಾಪ ಮಳೆನೇ ನೆನ್ಕೊಂಡ್ ಬಂದ್ರು ಅನ್ಸುತ್ತೆ. ಬೇಗ ಬರಕ್ ಏನಾಗಿತ್ತು ಇವ್ರಿಗೆ? ಹಾ ಬಂದೆ ಅಯ್ಯಯ್ಯೋ, ಕಮಿಷನರು ಅಂದ್ರೆ ಕಣ್ಣು ಕನ್ನಡಕ, ತಲೆ ಮೇಲೆ ಬಿಳಿ ಕೂದಲು, ಮೈ ಮೇಲೆ ಕಾಟನ್ ಸ್ಯಾರಿ, ಟೋಟಲ್ ಆಗಿ ಬಂಗಾಳಿ ಆಂಟಿ ತರ ಇರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇನ್ನು ಎಂಗೇಜು. ವಿತೌಟ್ ಮೈ ಪರ್ಮಿಷನ್ ನನ್ನ ಆಫೀಸ್ ಬರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅಂತದ್ರಲ್ಲಿ ನನ್ ಮನೆಗೆ ಬಂದು ನನ್ ಬಗ್ಗೆನೆ ಕಾಮೆಂಟ್ ಮಾಡ್ತೀಯಾ? ಯಾರೋ ನೀನು? ಆದಿ ಸನ್ ಆಫ್ ಮೈಕಲ್ ರಾಜ್, ರಾಜಾಜಿನಗರ ಸರ್ಕಲ್ ನಲ್ಲಿರೋ ನಮ್ಮ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ತೀವಿ ಅಂತ ನೋಟಿಸ್ ಕಳ್ಸಿದ್ರಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ಆಫೀಸ್ ಇದೆ, 10:30 to 4:30 ಟೈಮಿಂಗ್ಸ್ ಇದೆ. ಅಲ್ಲೇ ಹೋಗಿ ವಿಚಾರಿಸು. ಟೈಮಿಂಗ್ಸ್ ಎಲ್ಲ ಸರ್ಕಾರಿ ಸಂಬಳ ತಿನ್ನೋ ನಿನ್ನಂತ ಆಫೀಸರ್ಗೆ. ಆದ್ರೆ ಈ ಆದಿಗೆ ನೋ ಟೈಮಿಂಗ್ಸ್. IAS ಆಗ್ಲಿ, IPS ಆಗ್ಲಿ, ಚೀಫ್ ಮಿನಿಸ್ಟರ್ ಆಗ್ಲಿ, ಎಲ್ಲಾ ಡೀಲಿಂಗ್ಸು ಮನೇಲೆ. ಏನಂದ್ರೆ ಒಬ್ಬ ಕಮಿಷನರ್ ಮನೆಗ್ ಬಂದು ಡೀಲಿಂಗ್ಸ್ ಬಗ್ಗೆ ಮಾತಾಡ್ತೀಯಾ? ಇದ್ರ ಪರಿಣಾಮ ಗೊತ್ತಿಲ್ಲ ನಿಂಗೆ? ಪರಿಣಾಮ ಎಲ್ಲ ಈ ಆದಿಗೆ ಮುಖ್ಯ ಅಲ್ಲ, ಪರಿಹಾರ ಮಾತ್ರ ಮುಖ್ಯ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ ಬಿಲ್ಡಿಂಗ್ ತಂಟೆಗೆ ಬರ್ದೇ ಇರೋದಕ್ಕೆ ನಿನಗೆ ಎಷ್ಟು ಹಣ ಬೇಕು, ಎಲ್ ಮನೆ ಬೇಕು, ಎಲ್ ಸೈಟ್ ಬೇಕು, ಅದನ್ನ ನಾನ್ ಕೊಡ್ತೀನಿ. ಕಮಾನ್ ಟೆಲ್ ಮೀ. ಆದ್ರೆ ಈ ಆದಿನ ದೋಸ್ತ್ ಮಾಡ್ಕೊಂಡ್ರೆ ಮಸ್ತ್ ಆಗಿರ್ತೀಯ, ದುಶ್ಮನ್ ಮಾಡ್ಕೊಂಡ್ರೆ ಉಡೀಸಾಗ್ಬಿಡ್ತೀಯ. ದೋಸ್ತ ದುಶ್ಮನ. ನಿನ್ನಂತ ರೌಡಿಗಳು ದೋಸ್ತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕಲ್ವೋ ಹಗಲು ರಾತ್ರಿ ಕಷ್ಟಪಟ್ಟು ನಾನು IAS ಓದಿದ್ದು. ನಿಮ್ಮಂತವ್ರನ್ನ ಮಟ್ಟ ಹಾಕ್ಬೇಕು ಅಂತಾನೆ ಕಣೋ ನಾನು ಈ ಕೆಲ್ಸಕ್ಕೆ ಬಂದಿರೋದು. ಇವ್ರು ಯಾರು? ಅಡ್ಜಸ್ಟ್ಮೆಂಟ್ ಕಡೆದಾಗ ಕೇಳ್ತಾ ಇದ್ದೀನಿ. ಡೆಮಾಲಿಶ್ ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಸೈನ್ ಮಾಡು, ಇಲ್ಲ ಅಂದ್ರೆ ನಿನ್ನ ನಿನಗಿಷ್ಟೊಂದು ಪೊಗ್ರ.
ಮಗಲು ಏನಲ್ಲ ಎಲ್ಲರೂ ಸಾಯಿಸ್ಬಿಟ್ಟಲ್ಲ. ಉಸಿರು ಬಿಟ್ರೆ ನಿನ್ನೂ ಉಡಿಸ್ ಮಾಡ್ಬಿಡ್ತೀನಿ. ರೋಹಿತಾ 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 ಮಾರ್ಗರೆಟ್ 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 ಸರ್ ಸರ್ ಕಾಪಾಡಿ ಸರ್ ಕಮಿಷನರು ಕಾಪಾಡಿ ಸರ್ ಪ್ಲೀಸ್ ಸರ್ ಬೇಗ ಇಳಿಸಿ ಮಾರ್ಗರೆಟ್ ಕಮಿಷನರ್ ಏನಾಯ್ತು ಬೈಕಲ್ ಮಗ ಆದೀನು ಅವನ ಜೊತೆ ಯಾರೋ 3 ಜನ ಮಾರ್ಗರೆಟ್ ರೇಪ್ ಮಾಡಕ್ ಟ್ರೈ ಮಾಡಿದ್ರು ಸರ್ ಸರ್ ನಾನು ನನ್ನ ಫ್ರೆಂಡು ತಡೆಯಕ್ ಹೋಗಿದ್ದೆ ನನ್ನ ಫ್ರೆಂಡ್ ಸಾಯಿಸ್ಬಿಟ್ರು ಸರ್ ಮಾರ್ಗರೆಟ್ ಮಾರ್ಗರೆಟ್ ಸರ್ 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 ಹಾಸ್ಪಿಟಲ್ ಕರ್ಕೊಂಡು ಹೋದ ದಾರಿಯಲ್ಲಿ ಒಂದು ಆಟೋನು ಸಿಗ್ಲಿಲ್ಲ ಸರ್ ಸರ್ ಹೇಗಾದ್ರೂ ಮಾಡಿ ಕಾಪಾಡಿ ಸರ್ ಸರ್ ನಿಮ್ ಕೈ ಮುಗಿದ್ದೀನಿ ಸರ್ ಸರ್ ಆಂಬುಲೆನ್ಸ್ ಫೋನ್ ಮಾಡಿ ಸರ್ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಮಾರ್ಗರೆಟ್ ಮಾರ್ಗರೆಟ್ ಸರ್ ಸರ್ ಆಂಬುಲೆನ್ಸ್ಗೆ ಫೋನ್ ಮಾಡಿ ಸರ್ ಪ್ಲೀಸ್ ಸರ್ ಪ್ಲೀಸ್. ಮುಚ್ಕೊಂಡ್ ನಿಂತ್ಕೊಳ್ಳೋ. ಯಾವಾಗ ಯಾರಿಗ ಫೋನ್ ಮಾಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಇದು ಸ್ಟೇಷನ್ ಕಣ. ಮೊದ್ಲು ಕಂಪ್ಲೇಂಟು, ಆಮೇಲೆ ಟ್ರೀಟ್ಮೆಂಟ್. ಸರ್ 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 ಒಬ್ಬ IAS ಆಫೀಸರ್ ಸಾವು ಬದುಕಿ ನೋಡಿ ಹೋರಾಡ್ತಿದ್ದಾರೆ ಸರ್. ನೀವೇ ಸರ್ ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್. ನಿಮ್ಗೆ ಬೇಕು ನಂಬರ್ ಕೊಡ್ತೀನಿ ಸರ್. ಸರ್ ಸರ್ ಹೇಗಾದ್ರೂ ಮಾಡಿ ಆಸ್ಪತ್ರೆ ಸೇರಿಸಿ ಸರ್ ಪ್ಲೀಸ್ ಸರ್ ಸರ್. ಹೌದು ಸರ್ ಹೌದು. ಈ ಸ್ಟೇಷನ್ ಇನ್ಸ್ಪೆಕ್ಟ್ರು ನೀನು ನಾನು ಸರ್ ಮಾರ್ಗರೆಟ್ 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 ನಿನ್ಗೇನು ಆಗಲ್ಲ ಮಾರ್ಗರೆಟ್. ಗುಂಪಿನ್ ಮುಗ್ದೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ಫೋನ್ ಹೋಗ್ ಗುಂಪಿನ್ ತಗೊಂಬೋಗ್. ಸರ್ ನಾನಾ? ನೀನೆ. ಸರ್ ಪಕ್ಕದಲ್ಲಿ ಎಲ್ಲೂ ಅಂಗಡಿಗಳಿಲ್ಲ ಸರ್. ಗೊತ್ತು. ಸರ್ ದೂರ ಆದ್ರೂ ಪರವಾಗಿಲ್ಲ, ಹೋಗ್ ತಗೊಂಡು ಬಾ. ಸರ್ ಸರ್ ಹೋಗೋ. ಸರ್ ತಾವು ಕೂತ್ಕೊಳ್ಳಿ. ಏನ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಕಮನ್. ಅನ್ಯಾಯವಾಗಿ ಒಬ್ರು ಸಿನ್ಸಿಯರ್ ಆಫೀಸರ್ ನಾಗ ಬಂದ್ಬಿಟ್ಟಿಯಲ್ಲ. ಒಬ್ರು ದಕ್ಷ IAS ಆಫೀಸರ್ನ ರೇಪ್ ಮಾಡಿ ಮರ್ಡರ್ ಮಾಡೋದ್ರೆ ಏನ್ ಅರ್ಥ? ಒಂದು ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗೆ ಇರ್ಲಿಲ್ವಾ ಅಂತ ಹೋಮ್ ಮಿನಿಸ್ಟರ್ ನನ್ ಕಾಕೆ ಸುಗಿತಾ ಇದ್ದಾರೆ. ತಾವೇನು ಆತಂಕ ಪಟ್ಕೋಬೇಡಿ ಸರ್. ಅಪರಾಧಿ ನನ್ ಕಸ್ಟಡಿಲೇ ಇದ್ದಾನೆ. 2 ದಿನ ಟೈಮ್ ಕೊಡಿ. ಸತ್ಯ ಏನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಹಲೋ, ಕಮಿಷನರ್ ಅಜಯ್ ಕುಮಾರ್ ಅವರಾ? ಹಾ, ಕಾರ್ಪೊರೇಷನ್ ಕಮಿಷನರ್ ಅನ್ನ ರೇಪ್ ಮಾಡಿ ಮರ್ಡರ್ ಮಾಡಿರೋದು ನಿಖಿಲ್ ಅಲ್ಲ ಸರ್, ಬೈಕಲ್ ರಾಜ್ ಮಗ ಆದಿ. ಇದರಿಂದ ದೊಡ್ಡ ಲ್ಯಾಂಡ್ ಮಾಫಿಯಾ ಕೈವಾಡ ಇದೆ ಸರ್. ಇನ್ಸ್ಪೆಕ್ಟರ್ ಬಚ್ಚೇಗೌಡ ಆದಿನ ಬಚಾವ್ ಮಾಡೋದಕ್ಕೋಸ್ಕರ ನಿರಪರಾಧಿ ನಿಖಿಲ್ ನ ಫಿಟ್ ಮಾಡ್ತಾ ಇದ್ದೀನಿ ಸರ್. ಹೇಗಾದ್ರೂ ಮಾಡಿ ತಪ್ಪಿಸಿ ಸರ್. ಈ ಕೇಸ್ನ ಯಾರಾದ್ರೂ ಸಿನ್ಸಿಯರ್ ಆಫೀಸರ್ ಒಪ್ಪಿಸಿ ಸರ್ ಪ್ಲೀಸ್ ಸರ್. ನೀವ್ಯಾರು ಮಾತಾಡ್ತಾ ಇರೋದು? ಸಮಾಜ ಸೇವಕ. ಹಲೋ ಹಲೋ. ನೇಮಕ ಅಪರಾಧಿಗಳಿಗೆ ನಡುಕ. ಏಯ್, ತಿರುಪತಿ ಅನ್ನೋ ಪೊಲೀಸ್ ಆಫೀಸರ್ ಇಲ್ಲಿ ಬರ್ತಾನ ಅಂದ್ಕೊಂಡ್ರು, ಹುಷಾರಿರ್ಬೇಕಪ್ಪ. ಹೌದಾ? ತಿರುಪತಿ ತಿರುಪತಿ ತಿರುಪತಿ, ಜಗತ್ಗೆಲ್ಲ ಒಂದೇ ತಿರುಪತಿ, ಅದು ತಿಮ್ಮಪ್ಪನ ತಿರುಪತಿ. ಆ ತಿರುಪತಿ ಎಲ್ರಿಗೂ ಸೇಫ್ ಗಾರ್ಡ್. ಈ ತಿರುಪತಿ ಕ್ರಿಮಿನಲ್ಸ್ಗೆಲ್ಲ ಡೆತ್ ಕಾರ್ಡ್. ಏನಯ್ಯ, ಏನ್ ಹೆದರ್ಸ್ತೇನಯ್ಯ? ಅವನೇನು ಬ್ರಹ್ಮನ ಇಲ್ಲ ವಿಷ್ಣುನೋ ಇಲ್ಲ ಮಹೇಶ್ವರನೋ, ಎಲ್ರನ್ನೂ ಗಡಗಡ ಅಂತ ಅಳ್ಳಾಡ್ಸೋದಿಕ್ಕೆ. ಅವರೆಲ್ಲರ ಮಿಕ್ಸ್ಚರ್. ಅಷ್ಟೇ ಟೆರರ್, ಅಷ್ಟೇ ಡೇಂಜರ್. ನಾಗರಿಕ
ಇಲ್ಲ, ನಾನ್ ಕೇಳ್ತೀವಿ ಯಾರ್ ಮ್ಯಾಗ ಕೇಸ್ ಇಲ್ಲ. ನಾನ್ ರೌಡಿ, ನನ್ ಮ್ಯಾಗ ಪೊಲೀಸ್ ಕೇಸ್ ಅದೇ, ನಾನ್ ಎಲೆಕ್ಷನ್ ನಿಲ್ಬಾರ್ದು, ನನಗ್ ಟಿಕೆಟ್ ಕೊಡಬಾರ್ದು ಅಂತ ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಒಯ್ದವನಲ್ಲ ಈ ಸರ್ಕಲ್ ಇನ್ಸ್ಪೆಕ್ಟ್ರು. ಇವ್ನ ಬೆಕ್ನಾಗ ಹೊಡಿಬೇಕಾ ಬೇಡವಾ ನೀವೇ ಹೇಳಿ. ನಮ್ಮೂರ್ನಾಗ ನಾನ್ ಎಲೆಕ್ಷನ್ ನಿಂತಿದ್ದಕ್ಕೆ ಬೇಡ ಅನ್ನೋ ಕೌನ್ ಯಾರ್ಲೇ ಹೇಳ್ರಲೇ. ಅಣ್ಣಾರ ತಿರುಪ್ತಿ ಬಂದನ್ರಿ. ಏಯ್ ಮಗನ ಬಾರ್ಲೇ ಬಾ. ನೀನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದ್ರೆ ನಾನ್ ಗಟ್ ಗಾಬರಿ ಆಗಿ ಗಡಿಪಾರ ಆಗ್ತೀನಿ ಅಂತ ಬಗ್ದೇನಾ? ನಾನ್ ಎಲೆಕ್ಷನ್ ನಿಂದಿರ್ಲಿಕ್ಕೆ ಬ್ಯಾಡ ಅನ್ನಕ್ ನೀನ್ ಯಾರ್ಲೇ? ಕಾಕಿ ಹಾಕಿದ್ರೆ ಹುಚ್ಚ, ಕಾದಿ ಹಾಕ್ದವ್ರಿಗೆ ಕಿಚ್ಚ. ಭೂಪತಿ ಕರ್ನಾಟಕ ಪೊಲೀಸ್ನ ಛತ್ರಪತಿ ತಿರುಪತಿ ತಿರುಪತಿ ತಿರುಪತಿ. ಮಗನ ನೀನು ಲಾಠಿ ಎತ್ತೋದಕ್ಕೂ ಮ್ಯಾಲ್ನವ್ರ ಪರ್ಮಿಷನ್ ಬೇಕಲ್ಲ, ಆದ್ರೂ ನಾನ್ ಲಾಂಗ್ ಎತ್ತೋದಿಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಲಾಠಿ ಎತ್ತದಕ್ ಮಾತ್ರ ನನಗೂ ಪರ್ಮಿಷನ್ ಬೇಕು, ಲಾಂಗ್ ಎತ್ತದಕ್ಕಲ್ಲ. ನಾನಾ ಡಿಸೈಡ್ ಆಗ್ಬಿಡ್ಲಿ. ಎತ್ತರ್ಲೇ ಇವ್ನ. ನಿನ್ನ ಹತ್ರ ಅಧಿಕಾರ ಅದೇ, ಕಾನೂನು ಅದೇ ಅಂತ ನನ್ನ ಹೊಡಿತಿ, ಒಳಗಾಕ್ತಿ, ಉಳಿದದ್ ಏನ್ಲ ಮಾಡ್ಕತಿ? ಏನ್ಲ ಮಾಡ್ತಿ? ನಾನು ಹೊಡಿತಿ, ನೋಡಿದ್ರೆ ಕೆಲ್ಸ ಆಗಲ್ಲ. ಮಾಡ್ರೆ ನ್ಯೂಸ್ ರೀಲೇ ಹೀಗೆ. ಇನ್ ಮೇನ್ ಸಿನಿಮಾ ಹೇಗಿರ್ಬೋದು ಅಂತ ನೀವುಗಳೇ ಯೋಚನೆ ಮಾಡಿ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗೆ ಇಷ್ಟು. ಈಗ ಅವನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ತಿರುಪತಿ ಭಾರತಿ ಹೇಗಿದೆಯಮ್ಮ? ಎಷ್ಟು ವರ್ಷಗಳಾಗೋಯ್ತಣ್ಣ ನಿಮ್ಮನ್ನ ನೋಡಿ. ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ನಾನ್ ಮಾತ್ರ ಇನ್ ಬೆಳಗಾದ್ರೆ ಪೇಪರ್ನಲ್ಲಿ ಟಿವಿನಲ್ಲಿ ನಿನ್ನ ಮಗನ ಸಾಸನ ನೋಡ್ತಾನೇ ಇರ್ತೀನಿ. ಎಲ್ಲ ನೀವು ಕೊಟ್ಟು ಭಿಕ್ಷೆ ಅಲ್ಲಮ್ಮ, ನಿನ್ನ ಹೋರಾಟ, ಬದುಕಿನಲ್ಲಿ ಬಿರುಗಾಳಿಯಾಗಿ ಬಂದ ಕಷ್ಟನ ಧೈರ್ಯವಾಗಿ ಎದುರಿಸಿ ನಿಂತು ಒಂಟಿಯಾಗಿ ಹೋರಾಡಿ ಹಗಲು ರಾತ್ರಿ ದುಡಿದು ಈ ನಿನ್ನ ಮಗನ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ಯಲ್ಲ. ಯು ಆರ್ ದ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ಈ ಕೇಸಿನ ಮುಚ್ಚಾಕ್ಬೇಕು ಅಂತ ಹೈಯರ್ ಲೆವೆಲ್ ಇಂದ ಪ್ರೆಷರ್ ಬರ್ತಾ ಇದೆ. ಆದ್ರೆ ಮಾರ್ಗೆಟ್ ಅಂತ ಸಿನ್ಸಿಯರ್ ಕಮಿಷನರ್ ಆಫೀಸರ್ಗಾದ ಅನ್ಯಾಯ ಮುಚ್ಚಾಕೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನೀನೇ ಬೇಕು ಅಂತ ಹಠ ಹಿಡಿದು ನಾನು ನಿನಗೆ ಕರೆಸಿದ್ದೀನಿ. ಈ ಕೇಸಿನ ನೀನು ಗೆಲ್ಬೇಕು, ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಫಾರ್ ಕಾನ್ಫಿಡೆನ್ಸ್. ನಿಮ್ ನಂಬಿಕೆ ಖಂಡಿತ ಉಳಿಸ್ಕೊತೀನಿ. ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಇರ್ಬೇಕು ನೋಡಿ.
ಇಲ್ಲಿ ಕಾರ್ತಿಕ್ ಯಾರು? ಅಲ್ಲಿರ್ಬೇಕು ನೋಡಿ. ಏ ಮಿಸ್ಟರ್, ನೋಡಕ್ ಒಳ್ಳೆ ಜೆಂಟಲ್ಮನ್ ತರ ಇದ್ದೀರಾ, ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡ್ವಾ? ನಾನೇ ನಂದಿನಿ, ಕಾರ್ಮೆಲ್ ಕಾಲೇಜ್ ಬ್ಯೂಟಿ ಕ್ವೀನ್. ಬ್ಯೂಟಿ ಫೇಸ್ ಕಂಡ್ರೆ ಸಾಕು ಪೇಪರ್ ನಲ್ಲಿ ಬರ್ದು ಹಾಳು ಮಾಡ್ಬಿಡ್ತೀರಾ. ಏನ್ರಿ ನನ್ ಬಗ್ಗೆ ಬರ್ದಿದ್ದೀರಾ? ಕಾರ್ಮೆಲ್ ಬ್ಯೂಟಿ MG ರೋಡ್ ಅಲ್ಲಿ ಅರೆ ಬತ್ಲೆ ಕ್ಯಾಟ್ ವಾಕ್. ನಾನ್ ಕ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ, ರ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ. ಅದು ಕೇಳಕ್ ನೀವ್ ಯಾರ್ರಿ? ಜರ್ನಲಿಸ್ಟ್ ಅಂದ್ರೆ ಹೇಗಿರ್ಬೇಕು? ಕನ್ನಡಕ ಹಾಕೊಂಡು ಗಡ್ಡ ಬಿಟ್ಕೊಂಡು ಹೆಗಲ್ ಬ್ಯಾಗ್ ನೇತ್ ಹಾಕೊಂಡಿರ್ಬೇಕು. ಎಲ್ಲಿ ಅದೆಲ್ಲ? ನೀವ್ ಮಾತ್ರ ಸ್ಮಾರ್ಟ್ ಆಗಿರ್ಬೇಕು, ನಾವಿರ್ಬಾರ್ದಾ? ಯು ಮ್ಯಾಡ್? ಹೇಯ್, ನೀನ್ ಮ್ಯಾಡ್, ನಿಮ್ ಅಪ್ಪ ಮ್ಯಾಡ್, ನಿಮ್ ತಾತ ಮ್ಯಾಡ್. ನಾನ್ ಯಾರು ಗೊತ್ತಾ? ಸ್ಟಾಪ್ ಇಟ್. ನೋ ಸ್ಟಾಪ್, ಐ ನಾನ್ ಸ್ಟಾಪ್. ಸಾರಿ ಸರ್, ದಯವಿಟ್ಟು ತಾವು ಹೊರಡಿ ಸರ್. ಇವಳು ಯಾವಾಗ್ಲೂ ಹೀಗೆ ಜಗಳ ಗಂಟಿ ಅಂದ್ರೆ ಜಗಳ ಗಂಟಿ ಮಹಾನ್ ತರ್ಲೆ. ತಾವು ಹೊರಡಿ ಸರ್. ನಾನ್ ಜಗಳ ಗಂಟಿನಾ? ನೀನ್ ಜಗಳ ಗಂಟ, ನಿಮ್ ಅಪ್ಪ ಜಗಳ ಗಂಟ, ನಿಮ್ ತಾತ ಜಗಳ ಗಂಟ, ನಿಮ್ ಹೋಲ್ ಫ್ಯಾಮಿಲಿ ಜಗಳ ಗಂಟ್ರು. ಹೇಯ್ ರಾಸ್ಕಲ್, ನೀನಾ? ಸಾರಿ. ಏನ್ರಿ ಸಾರಿ ಅಂದ್ರೆ ನನ್ ಡ್ರೆಸ್ ಕ್ಲೀನ್ ಆಗ್ಬಿಡುತ್ತಾ? ಹೋಗ್ಲಿ ಬಿಡೆ, ನೀನ್ ಸುಮ್ನೆ ಇರೆ. ಗೆಟ್ ಡೌನ್. ಟೋಲ್ಡ್ ಯು ನೋ ದಟ್. ಇಲ್ಲಿರಿ ಕೆಳಗಡೆ. ಗೆಟ್ ಡೌನ್ ಐ ಸೆಡ್. ನೋ ವಾಟ್? ನನಗ್ ಕೆಸರು ಎರಚಿ ನೀನ್ ಮಾತ್ರ ಸರ್ಫ್ ಅಡ್ವರ್ಟೈಸ್ಮೆಂಟ್ ತರ ವೈಟ್ ಹಾಕೊಂಡು ಹುಡುಗಿಯರ್ ಮುಂದೆ ಹೀರೋ ತರ ಪೋಸ್ ಕೊಡ್ತೀಯಾ? ನಿನ್ನ ಇವನ್ ಯಾರೇ ಕಲ್ಬಂಡೆ? ನೀನ್ ಲುಕ್ ಕೊಟ್ಟೆನ ಹುಡುಗರೆಲ್ಲ ಫ್ಲಾಟ್ ಆಗ್ಬಿಡ್ತಾರೆ. ನನಗೆ ಅನ್ನಿಸ್ಬೇಕಿತ್ತು ಚಿರತೆ ತರ ಇರೋ ಅವನ್ ಕಣ್ಣು, ಸಿಂಹ ತರ ಇರೋ ಅವನ್ ಕಂಠ, ಉಕ್ಕಿನಂತ ಅವನ್ ಬಾಡಿ. ನಮಸ್ಕಾರ ಸರ್, ಕಾನ್ಸ್ಟೇಬಲ್ ಆದರ್ಶ್. ಮಾರ್ಗ್ರೆಟ್ ಕೊಲೆ ವಿಚಾರದಲ್ಲಿ ನೀವು ಪತ್ರಿಕೆಯಲ್ಲಿ ಕೊಟ್ಟಿದ್ದ ಹೇಳಿಕೆ ನೋಡಿದೆ, ಅದಕ್ಕೆ ಮಾತಾಡ್ಸೋಣ ಅಂತ ಕರೆಸ್ದೆ. ಕಮಿಷನರ್ ಮಾರ್ಗ್ರೆಟ್ ಕೊಲೆ ದಿವಸ ನೈಟ್ ಡ್ಯೂಟಿಲಿ ಪೊಲೀಸ್ ಸ್ಟೇಷನ್ ನಾನೇ ಇದ್ದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಬಚ್ಚೇಗೌಡರು ಫೈಲ್ ಮಾಡಿರೋ ಕೇಸ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಿಜಕ್ಕೂ ನಿಖಿಲ್ ನಿರಪರಾಧಿ ಸರ್. ಇದರಿಂದ ದೊಡ್ಡ ಒಳಸಂಚೆ ಇದೆ. ಮಾರ್ಗ್ರೆಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ವರ್ಮಾ ಸರ್. ಬ್ಯಾಂಡ್ಗೆ ಹೊಸದಾಗಿ ಎಂಟ್ರಿ ಆಗಿದ್ಯಂತಲ್ಲ, ಏನ್ ಹೆಸರು? ಲುಕ್ಸಾನ. ಒಂದ್ ಫೋನ್ ಮಾಡಕ್ ಹೇಳ. ಏಯ್, ಮಾಡಕ್ ಹೇಳ. ಇಲ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ವೆಲ್ಕಮ್ ಸರ್. ಸರ್, ನಿಮ್ಗೆ ಬೆಂಗಳೂರಿಗೆ ಪೋಸ್ಟಿಂಗ್ ಆಗಿರೋ ಸುದ್ದಿ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತ ಟೆರರ್ ಆಫೀಸರು ಇಂಥ ಬೆಂಗಳೂರು ಸಿಟಿಗೆ ಬೇಕು ಸರ್, ನಿಜವಾಗ್ಲು ಸರ್. ಸರ್, ಏನ್ ತರ್ಸ್ಲಿ ಸರ್? ಕಾಫಿ, ಟೀ? ಬಟನ್ ಹಾಕೊಳ್ಳಿ. ಸಾರಿ ಸರ್. ನಿಖಿಲ್ ಎಲ್ಲಿ? ಸರ್, ಸೆಲ್ಲಲ್ಲಿದ್ದಾನೆ ಸರ್. ಮಾರ್ಗ್ರೆಟಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಬನ್ನಿ. ಸರ್, 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 ಮಾರ್ಗ್ರೆಟ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಗ್ಯಾರೇಜ್ ಮಾಡಿ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಶವ ಸಂಸ್ಕಾರ ಎಲ್ಲ ಆಗೋಗಿದೆ ಸರ್. ಮಿಸ್ಟರ್ ಬಚ್ಚೇಗೌಡ, ಮಾರ್ಗ್ರೆಟ್ ಇಸ್ ಅ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವ್ರ ಬಾಡಿನ ಬರಿ ಮಾಡ್ತಾರೆ ಹೊರತು ಶವ ಸಂಸ್ಕಾರ ಮಾಡೋದಿಲ್ಲ. ಗಾಟ್ ಇಟ್? ಸರ್, ರಿಪೋರ್ಟು ಫೇಮಸ್ ಡಾಕ್ಟರ್ ವರ್ಮಾ ಅವ್ರು ಕೊಟ್ಟಿರೋದು, ಅದ್ರಲ್ಲೇನ್ ಮೋಸ ಇಲ್ಲ ಸರ್. ಆದರ್ಶ್, ಗೋವಿಂದ್. ಎಸ್ ಸರ್. ಈ ಡಾಕ್ಟರ್ನ ಒಳಗಡೆ ಹಾಕಿ ಓಕೆ ಸರ್. ನಿಖಿಲ್ನ ಕಾರ್ ಹಚ್ಚು. ಓಕೆ ಸರ್. ಯು ಬಚ್ಚೇಗೌಡ, ಸರ್. ವೇಟ್ ಫಾರ್ ದ ಸಸ್ಪೆನ್ಷನ್ ಆರ್ಡರ್. ಸರ್, ಸರ್
ನಂಗೇನು ಮಾಡ್ಬೇಡಿ ಸರ್. ಸರ್ ಸರ್ ನಂಗೆ ಹೊಡಿಬೇಡಿ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಮಾಡ್ತಿರೋ ತಪ್ಪು ಒಪ್ಕೋತ ಚಿತ್ರಿಪ್ಸೆ ಕೊಡ್ಬೇಡಿ ಸರ್. ಸರ್ ಬೇಕಾದ್ರೆ ಒಂದೇ ಸಲ ಶೂಟ್ ಮಾಡಿ ನನ್ನ ಕೊಂದ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್. ನಿನ್ನ ಕೊಲ್ಲೇಬೇಕು ಅಂತ ಇದ್ರೆ ರಿಲೀಸ್ ಮಾಡಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ದೆ? ಒಂದು ಟ್ರೂತ್, ಸತ್ಯ ಹೇಳು. ನಾನು ಎಲ್ಲಿ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಆದಿ ಒಟ್ಟಿಗೆ ಬೇರೆ ಯಾರ್ಯಾರಿದ್ರು? ಇನ್ನೂ 3 ಜನ ಇದ್ರು ಸರ್. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದಿ ಮಾತ್ರ ಚೆನ್ನಾಗಿ ಗೊತ್ತು ಸರ್. ಆದರ್ಶ್ ಏನ್ ಬಚ್ಚೇಗೌಡ ಕಳ್ಸದ್ನಾ? ಏನ್ ವಿಷಯ? ಇನ್ನೇನಿರುತ್ತಯ್ಯ, ವಸೂಲಿ ಕಳ್ಸಿರ್ತಾನೆ. ಇಲ್ಲ, ಆ ದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇವನು ಬೆಟ್ಟ ಬಂದಂಗ್ ಬರ್ತಾವನೆ. ತಿರುಪತಿ ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದೇ ಇಲ್ಲಿ ಅರೆಸ್ಟ್ ಮಾಡೋದಿಕ್ಕೆ. ಅವನೇನ್ ತಪ್ಪು ಮಾಡ್ದ? ಅದವನಿಗೆ ಗೊತ್ತು, ನನಗೆ ಗೊತ್ತು. ಮಧ್ಯದಲ್ಲಿ ಕೇಳೋದಕ್ಕೆ ನೀವೇ. ಅವ್ರ ಅಪ್ಪನ್ ಬಿಸ್ನೆಸ್ ಪಾರ್ಟ್ನರ್. ಅದವ್ರ ಅಪ್ಪನ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಅದೇ ಅವ ಮನ್ಲಿಲ್ಲ. ಏನಾಯ್ತು? ಜಸ್ಟ್ ಒನ್ ಬುಲೆಟ್ ವೇಸ್ಟೆಡ್. ಮಾರ್ಗರೆಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀನಾಗೆ ಕೆಳಗೆ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲ? ನಿನ್ನ ಕಾಕಿ ಕದರ್ಗೆ ಎದ್ರುಕೊಂಡು ಓಡೋಗೋದಕ್ಕೆ ನಾನು ಗುಲ್ಡು ಅಲ್ವೋ? ಉಸಿರು ಬಿಟ್ರೆ ಮಗನ ಕೊಂದಾಕ್ಬಿಡ್ತೀನಿ. ಆದರ್ಶ್ ಮೊದ್ಲನ್ ಮೆಂಟ್ಲು ಕಡೆಯ ಎನ್ಕೌಂಟರ್ ಮಾಡೋದಕ್ಕೂ ಹೆಸ್ತಿಲ್ಲ. ಅವ್ರ ಅಪ್ಪಂಗ್ ಫೋನ್ ವಿಷಯ ಎಲ್ಲ ಹೇಳ್ಬಿಡು. ಹಾಗೆ ಇದಕ್ಕೆಲ್ಲ ಫಿಟ್ಟಿಂಗ್ ಹಿಡಿದ ರಾಸ್ಕಲ್ ಬಂಡಾರ್ ಅಂತ ಹೇಳಯ್ಯ. ಮೈಕಲ್ ರಾಜ್, ಹೆಂಗೋ ಒಂದ್ ಫಿಟ್ಟಿಂಗ್ ಮಡ್ಗಿ ನಿಮ್ ಮಗನ ಲಾಕ್ ಮಾಡ್ದಂಗಾಯ್ತು. ಇನ್ನು ಅವನು ಆ ತಿರುಪತಿ ತವಿಂದ ತಪ್ಪಿಸ್ಕೊ ಬರ್ಬೇಕು ಅಂದ್ರೆ ಅವನು ಒಟ್ಟಲ್ಲಿ ಮತ್ತೆ ಹುಟ್ಟು ಬರ್ಬೇಕು. ಬಾಂಬೆಯಿಂದ ಮೈಕಲ್ ರಾಜ್ ಬತ್ತವನಂತೆ. ಅವನಿಗೂ ಒಂದ್ ಮುಹೂರ್ತ ಮಡಗ್ಬಿಟ್ರೆ ಏರ್ಪೋರ್ಟ್ ವ್ಯವಹಾರ ಎಲ್ಲ ನಮ್ದಯ್ಯ. ಆದ್ರೆ ಆ ಮೈಕೆಲ್ ಮಹಾನ್ ಖತರ್ನಾಕ್ ಅದನಣ್ಣ. ಅವನಿಗೆ ಮುಹೂರ್ತ ಮಾಡಿದವ್ರು ಯಾರು ಅಂತ? ಒಂಟೆ ಕೃಷ್ಣ. ಲಾಯರೇ, ಮೈಕಲ್ಲು ಡೀಲ್ ಆಗ್ಬೇಕು. ಏಟೆ ಖರ್ಚಾದ್ರೂ ಚಿಂತೆ ಇಲ್ಲ. ಒಂಟೆನ ಈಚೆ ಕರ್ಸು. ಲೋಕಿ ಮಂಜಾ ಬಿಟ್ಟ ನಾಗ ಉಚ್ಚ ಬೀರಲೇ ನೀನ್ ನಡೆ ಎಂಟ್ರಿ ಕೊಡ್ತಾ ಇದ್ದಲೇ. ಬಂದ್ರು ಬನ್ನಿ ಮಗ. ಚೆನ್ನಾಗಿದೆ ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ದೇನಾ? ಮಗ ಹೆಂಗೋ ಇದೆಯಾ? ನೀನ್ ಇಲ್ದೇ ಇದ್ರೆ ಮಜಾನೇ ಇರಲ್ಲ ಮಾಮೋ. ಗುರು ಅಣ್ಣನ್ಗೊಂದು ಫೋನ್ ಹಾಕುರು. ಹಲೋ, ಬಂದ್ಬಿಟ್ಟೆ ಗುರು, ಬಂದ್ಬಿಟ್ಟೆ. ಇನ್ 10 ನಿಮಿಷದಲ್ಲಿ ನೀನ್ ನಡ್ದಲ್ಲಿ ಇರ್ತೀನಿ. ಕೆಲಸ ಮಾಡ್ಕೊಡ್ಲ? ನೀನ್ ಹೇಳ್ದಂಗ್ ಕೇಳ್ತೀನಿ. ನೀ ಏನ್ ಕೇಳ್ತೀವಿ ಅದನ್ನ ಮಾಡ್ಕೊಡ್ತೀನಿ. ನಮ್ಮ ಮೌನನೆ ಕಳ್ಳ ಆ ಮೈಕಲ್ ಕಟ ಮಾಡ್ಬಿಡ್ಬೇಕು. ಯಾಕೋ ಭಂಡಾರಿ ಬೆವರ್ತಾ ಇದ್ಯಾ? ಇದು ದಿಮಾಕು ಅಂದ್ರೆ ಮುಹೂರ್ತ ಮಡ್ಗಕ್ ಮುಂಚೆನೆ ಬಂದ್ ಫಿಟ್ ಆಗಿ ನಮ್ಗೆ ಆವಾಜ. ಫಿಟ್ ಆಗಿದ್ದು ನಾನಲ್ಲ ಭಂಡಾರಿ, ನೀನು. ತುಂಬಾ ದಿನದಿಂದ ಬೆಡ್ ನಲ್ಲಿ ಸೇರ್ಕೊಂಡಿರೋ ತಿಗಣೆ ತರ ಕಚ್ಚುತ್ತಾ ಇದ್ದೆ. ಏನೊಂದ್ ಸ್ವಲ್ಪ ರಕ್ತ ಕುಡ್ಕೊಳ್ಳಿ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಈಗ ನನ್ನ ಮಗನ್ ಮೈ ಮೇಲೆ ಏರ್ಬಿಟ್ಟು ನೀನೇ ಫಿಟ್ ಆಗ್ಬಿಟ್ಟೆ. ಓಯ್ ಮೈಕಲ್,
ಇದು ನನ್ನ ಅಡ್ಡ. ನಿನ್ನಡ್ಡ ನನ್ನಡ್ಡ ಯಾಕಾಗ್ಬಾರ್ದು? ಕೇಳಿದ್ರ ನನ್ನ ಅಡ್ಡ ಇವನ ಅಡ್ಡ ಅಂತೆ. ಇವನು ನನ್ನ ದೋಸ್ತು, ಜಿಗ್ರಿ ದೋಸ್ತ್, ನನ್ನ ಆಸ್ತಿ. ಏ ದೋಸ್ತಿ, ತೋರ್ಸೋ ನಿನ್ ಮಸ್ತಿ. ದೋಸ್ತಿ ಏನ್ ಮಾಡ್ತಿದ್ಯಾ? ಯಾಕ್ಲ ನನ್ನಾಗೆ ಗುರಿ ಮಾಡುತ್ತಾ ಇದೀಯಾ? ಬಚ್ಚನ್, ಲೋಕಿ, ಗಿಡ, ಏನ್ಲ ಸ್ಕೀಮ್ ಇದು? ದೋಸ್ತಿ ನೀನು ಸ್ಕೀಮ್ ಇಟ್ಟ? ದಿನ ನಿನ್ ಕೂಳೆ ಕೇಳಿ 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 ನನಗೂ ಬೋರ್ ಆಗೋಗ್ಬಿಟ್ಟೈತೆ. ನಿನಗೋಸ್ಕರ ಬಿಲ್ಡರ್ ಸುಬ್ಬಯ್ಯನ ನಾನ್ ಡೀಲ್ ಮಾಡಿದೆ. 6 ತಿಂಗಳು ಒಳಗಿದ್ದೆ ಮಗ. ಒಂದೇ ಒಂದ್ ದಿನನಾದ್ರೂ ನಿನ್ನ ನೋಡಕ್ ಬಂದ್ಯಾ? ಮುಹೂರ್ತನ ಫಿಕ್ಸ್ ಮಾಡ್ತೀಯಾ, ಈ ಒಂಟೆನ ಆಚೆ ಕರೆಸ್ತೀಯಾ? ಬೇಡ ದೋಸ್ತ್. ಡೀಲಲ್ಲಿ ನೀ ಸೇಫ್ ಆಗ್ಬಿಡ್ತೀಯಾ, ನಾನ್ ಅಂದರ್ ಒಂಟೆ. ಆಗ್ಬಿಡ್ತೀನಿ. ಆದ್ರೆ ಮೈಕಲ್ ಹಂಗಲ್ಲ. ಬೇಡ ಒಂಟೆ. ನೀನು ಬೇಲ್ ರೆಡಿ ಮಾಡೋದಕ್ಕಿಂತ ಮುಂಚೆ ನನ್ನ ಪರ್ಮನೆಂಟ್ ಆಗಿ ಹೊರಗಡೆ ಕರ್ಕೊಂಬಂದ್ಬಿಟ್ಟ. ಬೇಡ ಬೇಡ ದೋಸ್ತ್. ಏ ದೋಸ್ತ್, ನನ್ನ ಕ್ಷಮಿಸ್ಬಿಡು.